ದೃಶ್ಯಂ 3 ಸ್ಟಾರಿಂಗ್ ಬೈ ಮೋಹನ್ ಲಾಲ್ ಅಂಡ್ ಮೀನಾ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತ ಮೂವಿ. ನನಗೆ ನಿನ್ನೆ ಮಧ್ಯಾಹ್ನನೇ ಮೂವಿನ ನೋಡ್ಕೊಂಡು ಬಂದೆ, ಬಟ್ ವಿಡಿಯೋ ಮಾಡೋದು ಸ್ವಲ್ಪ ತಡ ಆಯ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಏನೇನೆಲ್ಲ ಇತ್ತು ಏನೇನೆಲ್ಲ ಇಲ್ಲ, ಥ್ರಿಲ್ಲಿಂಗ್ ಅನ್ನೋದು ಸ್ವಲ್ಪ ಮಿಸ್ ಆಯ್ತು ಅಂತ ಅನ್ಕೊಂತೀನಿ. ಯಾಕೆ ಮಿಸ್ ಆಯ್ತು ಎಲ್ಲ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ. ಪಾರ್ಟ್ 1 ಪಾರ್ಟ್ 2 ನಲ್ಲಿ ಏನಿತ್ತು, ನನಗೆ ಜಾರ್ಜ್ ಕ್ಲೂನಿ ಇದ್ದಂತವನು ತನ್ನ ಮಗಳು ಮಾಡಿದಂತ ತಪ್ಪನ್ನ ಮುಚ್ಚಾಕೋದಕ್ಕೋಸ್ಕರ ಒಂದು ಬಾಡಿಯನ್ನ ಬೇರೆ ಕಡೆ ಶಿಫ್ಟ್ ಅನ್ನ ಮಾಡ್ತಾನೆ. ಇದೆಲ್ಲ ನೀವು ಕನ್ನಡದಲ್ಲೂ ಕೂಡ ನೋಡಿರ್ತೀರ. ಅದು ರವಿಚಂದ್ರನ್ ಸರ್ ಅವರು ಮಾಡಿದ್ದು 1 ಮತ್ತೆ 2 ನಲ್ಲಿ 2 ಕೂಡ ಗೆದ್ದಿದ್ದು ಕೂಡ. ಈಗ ಅದೇ ರೀತಿ ಈಗ ದೃಶ್ಯಂ 3 ಕೂಡ ಬಂದಿದೆ. ನಮ್ಮ ರವಿಚಂದ್ರನ್ ಸರ್ ಕೂಡ ಮಾಡ್ಬೋದು ಅಂತ ಅನ್ಕೊಂತೀನಿ. ನನಗೆ ಅವೆರಡರಲ್ಲೂ ಕೂಡ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಅನ್ನೋದಿತ್ತು. ಸೀಟ್ ತುದಿಗೆ ತಂದು ಕೂರ್ಸೋದು, ಮುಂದೆ ಏನಾಗುತ್ತೆ ಅಂತ ಪ್ರಿಡಿಕ್ಟಬಲ್ ಅನ್ನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲೂ ಕೂಡ ಅದಾಯ್ತಾ ಇಲ್ವಾ ಅನ್ನೋದನ್ನ ತುಂಬಾನೇ ನೋಟಿಸ್ ಅನ್ನ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ನನಗೆ ಮೂವಿನ ನೋಡ್ತಾ ಇರ್ಬೇಕಾದ್ರೆ ಅನ್ಸಿದ್ದು ಕೂಡ ಅದೇನೆ. ನನಗೆ ದೃಶ್ಯಂ 3 ಏನಿದೆ ಅನ್ನೋದು ಈಗ ನಾವು ಡಿಸ್ಕಸ್ ಅನ್ನ ಮಾಡೋಣ. ನನಗೆ ಕತೆ ಬಂದ್ಬಿಟ್ಟು ದೃಶ್ಯಂ 3 ನಲ್ಲಿ ನಮ್ಮ ಜಾರ್ಜ್ ಕ್ಲೂನಿ ಇದ್ದಂತವ್ನು ಏನ್ ಮಾಡ್ದ, ಒಂದು ಕತೆ ಅಂದ್ರೆ ಒಂದು ಡೈರೆಕ್ಟರ್ ಆಗ್ಬೇಕು, ನಿರ್ಮಾಪಕನಾಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪಣವನ್ನ ತೊಟ್ಟಿದ್ದ. ಅದೇ ರೀತಿ ದೃಶ್ಯಂ 3 ನಲ್ಲಿ ಆಗ್ತಾನೆ ಕೂಡ, ನಿರ್ಮಾಪಕನಾಗಿ ಬದಲಾಗ್ತಾನೆ. ಅದಲ್ಲದೆ ಅವನು ಅನ್ಕೊಂಡಿದ್ದಂತ ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸ್ತಾನೆ. ಅದಲ್ಲದೆ ಮಗಳ ಮದುವೆಯನ್ನು ಕೂಡ ಮಾಡೋದಕ್ಕೆ ತುಂಬಾನೇ ಸಂತೋಷದಿಂದ ರೆಡಿಯಾಗಿ ಏರ್ಪಾಡನ್ನ ಮಾಡ್ತಾನೆ. ಬಟ್ ಊರಿನ ಜನರಿಗೆ ಇವನ ಮೇಲೆ ಸ್ವಲ್ಪ ಅಪನಂಬಿಕೆ, ಅದಲ್ಲದೆ ಅಗೌರವ ಹಿಂಗೇನ ಎಲ್ಲ ಇತ್ತು ಅಲ್ವಾ. ಹಂಗಾಗಿ ಮಗಳ ಮದುವೆಯನ್ನ ಮಾಡೋದಕ್ಕೆ ಜನರು ಬಿಡೋದಿಲ್ಲ, ಪಣ ತೊಟ್ಟಿ ನಿಂತ್ಕೊಂತಾರೆ ಈ ಮದುವೆ ಹೆಂಗಾಗುತ್ತೆ ಅಂತ ನೋಡೋದಕ್ಕೋಸ್ಕರ. ಅದಾದ್ಮೇಲೆ ನಮ್ಮ ಜಾರ್ಜ್ ಕ್ಲೂನಿ ಇದ್ದಂತವನು ಮಗಳ ಮದುವೆ ಮಾಡ್ತಾನ ಇಲ್ವಾ, ಅಷ್ಟಕ್ಕೂ ಹೌದ್ರೆ ವರುಣ್ ಅವರ ತಂದೆ ತಾಯಿ ಏನಾದ್ರು ಅವ್ರು ಮತ್ತೆ ಬಂದು ರಿವೆಂಜ್ ಅನ್ನ ತಗೊಂತಾರ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಮೂವಿನ ಪೂರ್ತಿ ನೋಡ್ಬೇಕು. ಅದಲ್ಲದೆ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ಎಂಟರಿಯನ್ನ ಆಗುತ್ತೆ. ಅದ್ಯಾವ ಕ್ಯಾರೆಕ್ಟರ್ ಅಂತ ನಾನು ಹೇಳೋದಿಲ್ಲ, ಅದೇನೆ ಸ್ವಲ್ಪ ಥ್ರಿಲ್ ಅನ್ನೋದಿರೋದು, ಬಟ್ ಬೇರೆ ಏನು ಇಲ್ಲ ಅಂತ ಅನ್ಕೊಂತೀನಿ. ಅದನ್ನ ನೀವು ಥಿಯೇಟರ್ ನಲ್ಲಿ ಹೋಗಿ, ಇಲ್ಲ ಅಂದ್ರೆ ಮೂವಿ ಬಂದಾಗ ಎಲ್ಲಾದ್ರೂ ಕುತ್ಕೊಂಡು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನಂಗೆ ಟೆಕ್ನಿಕಲ್ ಆಗಿ ಮೂವಿ ಬಂದ್ಬಿಟ್ಟು ಸ್ವಲ್ಪ ಹೊಡ್ಸ್ಕೊಂಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಹೊಸದೇನಿಲ್ಲ, ಹಳೆ ಕತೆ ಮಾಮೂಲಿ ನೀವು ನೋಡಿರ್ತೀರಾ ಅಥವಾ ಕೇಳಿರ್ತೀರಾ ಅಂತ ಅನ್ಕೊಂತೀನಿ. ಕೇಳ್ದ ಇದ್ದಂತವ್ರು ಈ ಮೂವಿ ನೋಡಿದಾಗ ನಿಮ್ಗೆ ಅರ್ಥ ಆಗೋಗುತ್ತೆ, ಇದೆಲ್ಲ ನೋಡ್ದಂಗೆ ಇತ್ತಲ್ವಾ ಅಂತ. ಆ ಲೆವೆಲ್ಗೆ ಇದೆ. ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದ್ರೆ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್. ಮೋಹನ್ ಲಾಲ್ ಅವರು ಜಾರ್ಜ್ ಕ್ಲೂನಿ ಆಗಿ, ಮೀನಾ ಅವರು ರಾಣಿ ಅವರಾಗಿ ಸಿಕ್ಕಾಪಟ್ಟೆ ಸೈಕಾಗಿ ಮಾಡ್ಬಿಟ್ಟಿದ್ದಾರೆ. ಅದ್ರಲ್ಲೂ ಕೂಡ ಇಲ್ಲಿ ನನಗೆ ಒಂದೇ ಒಂದು ಬೇಜಾರದ ವಿಷಯ ಏನಪ್ಪಾ ಅಂತಂದ್ರೆ, ಇವರು ಮೂವಿಲಿ ಯಾವ ಪಾತ್ರಕ್ಕೂ ಅಷ್ಟು ಇಂಪಾರ್ಟೆನ್ಸ್ ಅನ್ನೋದಿಲ್ಲ. ಜಾರ್ಜ್ ಕ್ಲೂನಿ, ರಾಣಿ ಅವರು ಮತ್ತೆ ಅವ್ರಿಬ್ಬರ ಮಕ್ಕಳು ಅಷ್ಟೇನೆ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಅಷ್ಟು ಇಂಪಾರ್ಟೆನ್ಸ್ ಅನ್ನೋದು ನನಗೆ ಕಂಡಿಲ್ಲ ಅಂತ ಅನ್ಕೊಂತೀನಿ. ಅಷ್ಟಾಗಿ ಯಾರಿಗೂ ಕೂಡ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿಲ್ಲ. ಅದಲ್ಲದೆ ಇನ್ನೇನು ಕೊರಿಯೋಗ್ರಫಿ ಅಥವಾ ಸಂಗೀತ ಏನಿದೆ, ಮ್ಯೂಸಿಕ್, ಅದು ತುಂಬಾನೇ ಚೆನ್ನಾಗಿದೆ. ಒಂದು ರೀತಿಯಾದಂತ ಒಂದು ಬಿಲ್ಡ್ ಅನ್ನೋದನ್ನ ಕೊಡುತ್ತೆ. ಬಟ್ ಅದು ಸಂಗೀತಕ್ಕೆ ಬೇಕಾದಂತ ಎಲಿಮೆಂಟ್ಸ್ ಇಲ್ಲಿ ಇರ್ಲಿಲ್ಲ ಅಂತ ನನಗೆ ಕಣ್ಣಿಗೆ ಕಾಣಿಸ್ತು ಕೂಡ. ಅದಲ್ಲದೆ ಇಲ್ಲಿ ಯಾವುದೇ ತರದ ಸಾಂಗ್ ಗಳಿಲ್ಲ. ದೃಶ್ಯಂ 1 ನಲ್ಲಿ 2 ಸಾಂಗ್ ಇತ್ತು, ಪಾರ್ಟ್ 2 ನಲ್ಲಿ 1 ಸಾಂಗ್ ಇತ್ತು ಅನ್ಕೊಂತೀನಿ. ಇದರಲ್ಲಿ ಯಾವ ಸಾಂಗು ಅಷ್ಟಾಗಿ ಕಂಡಿಲ್ಲ ನನ್ ಕಣ್ಣಿಗೆ. ಒಟ್ಟಿಗೆ ಇಲ್ಲ ಅಂತ ಅನ್ಕೊಂತೀನಿ, ಇಲ್ಲ ಗುರುವೆ ಅಂತ ಅನ್ಕೊಂತೀನಿ, ಒಟ್ಟಿಗೆ ಇಲ್ಲ ಅಂತ ಅನ್ಸುತ್ತೆ. ಅದ್ ಬಿಟ್ರೆ ಇನ್ನೊಂದು ನೆಕ್ಸ್ಟ್ ಬರೋದಾದ್ರೆ ಸಾಂಗ್ ಅವಶ್ಯಕತೆ ಇರ್ಲಿಲ್ಲ. ಯಾಕಂತಂದ್ರೆ ಒಂದು ಥ್ರಿಲ್ಲಿಂಗ್ ಮೂವಿಂಗ್ ಅಲ್ಲಿ ಅವೆಲ್ಲ ಇರಬಾರ್ದು. ಇದ್ರೆ ನೋಡೋದಕ್ಕೆ ಒಂದ್ ರೀತಿಯಾದಂತ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಏನೋ ಒಂದು ಹೋಗ್ತಾ ಇರುತ್ತೆ, ಆ ಟೈಮಿಗೆ ಸಾಂಗ್ ಬರೋದು ಅದು ಇರಿಟೇಟ್ ಆಗುತ್ತೆ. ಇಲ್ಲ ಅದ್ ನಡೆದಿಲ್ಲ, ಅದ್ ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂತಂದ್ರೆ ಸಾಂಗ್ ಯಾವ ಕೂಡ ಇಲ್ಲ. ಅದ್ ಬಿಟ್ರೆ ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿರುವಂತ ರನ್ನಿಂಗ್ ಟೈಮ್ ಅಂತ ಅಂತೀನಿ. ಪಾರ್ಟ್ 1 ಪಾರ್ಟ್ 2 ಏನಿತ್ತು ಅವೆಲ್ಲ ರನ್ನಿಂಗ್ ಟೈಮ್ ಕಮ್ಮಿ ಇದ್ದು. ಆದ್ರೆ ಈ ಪಾರ್ಟ್ ಸುಮಾರು 2.25 ಗಂಟೆ ಇದೆ. ಅದು ಅಷ್ಟೊಂದು ಬೇಕಿರ್ಲಿಲ್ಲ ಅಂತ ಅನ್ಕೊಂತೀನಿ. ಇನ್ನು ಕೆಲವೊಂದು ಸೀನ್ ಗಳಿಗೆ ಕತ್ರಿ ಹಾಕ್ಬಿಟ್ಟು ಮಾಮೂಲಿ 2.25 ಗಂಟೆ ಅಥವಾ 2:20 ನಿಮಿಷ ಇದ್ದಿದ್ರೆ ಸೂಪರ್ ಆಗಿರೋದು ಮೂವಿ. 2:10 ನಿಮಿಷ ಇದ್ದಿದ್ರು ಸೂಪರ್ ಆಗಿರೋದು ಮೂವಿ. ಯಾಕಂತಂದ್ರೆ ಥ್ರಿಲ್ಲಿಂಗ್ ಇವೆಂಟ್ಸ್ ನ ಆಡ್ ಅನ್ನ ಮಾಡಿ ಇವರು ಕೆಲ್ಸಕ್ಕೆ ಬಾರ್ದಾರ ಸೀನ್ ಗಳನ್ನ ಎಡಿಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿನೇ ಮೂಡ್ ಬಂದಿರೋದು ಮೂವಿ. ನನಗೆ ಇದೊಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ನೀವೇನಾದ್ರೂ ದೃಶ್ಯಂ 1 ಮತ್ತೆ 2 ನ ನೋಡಿದ್ರೆ ನಿಮಗೆ ಈ ಮೂವಿ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂತಂದ್ರೆ ಅದು ಮುಂದುವರೆದ ಭಾಗ ಆಗಿರೋ ಕಾರಣ.
ಇನ್ನೂ ಒಂದು ಮುಂದುವರೆದ ಭಾಗ ಬರುತ್ತಂತೆ, ನೋಡೋಣ ಆ ಮೂವಿ ಹೆಂಗಿರುತ್ತೆ ಅಂತ. ನನಗೆ ಈ ಮೂವಿ ಅಷ್ಟಾಗಿ ಇಂಪ್ರೆಸ್ ಅನ್ನ ಮಾಡ್ಲಿಲ್ಲ ಅಂತ ಅನ್ಕೊಂತೀನಿ. ನನಗೆ ಮೋಹನ್ ಲಾಲ್ ಅವರು ಮಿಕ್ಕಂತ ಎಲ್ಲರೂ ಕೂಡ ಕಲಾವಿದರು ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ರು. ಹಂಗಾಗಿ ಮೂವಿನ ತುಂಬಾನೇ ಚೆನ್ನಾಗಿನೇ ನೋಡ್ಬೋದು, ನೋ ಪ್ರಾಬ್ಲಮ್. ನನಗೆ ಅನ್ಸಿದ ಮಟ್ಟಿಗೆ ಇದು ಒನ್ ಟೈಮ್ ವಾಚಬಲ್ ಮೂವಿ ಅಂತ ಅನ್ಕೊಂತೀನಿ. ನೀವೇನಾದ್ರೂ ಈ ಮೂವಿನ ನೋಡಿದೀರಾ ಅಥವಾ ನೋಡಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ನೋಡಿದ್ರೆ ಹೇಗಿತ್ತು ಮೂವಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ.